26 ಜನವರಿ 2001 ಮುಂಬೈ ರಾಜ್ಯದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಜನವೋ ಜನ ಒಂದು ಅಂಗಡಿ ಮುಂದೆ ಫುಲ್ ರಶ್ಶು. ಜನ ಕಾತುರಿಂದ ಕಾಯ್ತಾ ಇರ್ತಾರೆ ಒಳಗಡೆ ಹೋಗೋಕ್ಕೆ. ಪೊಲೀಸರು ಬ್ಯಾರಿಕೇಡ್ ಹಾಕೊಂಡಿರ್ತಾರೆ. ಒಳಗಡೆ ಯಾರನ್ನೂ ಬಿಡ್ತಾ ಇರಲ್ಲ, ಬಟ್ ಜನ ಈಚೆ ರಶಲ್ಲಿ ತಳ್ತಾ ಇರ್ತಾರೆ. ಆ ಅಂಗಡಿ ಈಚೆ ಕೊನೆಗೂ ಬ್ಯಾರಿಕೇಡ್ಸ್ ತಳ್ಕೊಂಡು ಜನ ಒಳಗಡೆ ನುಗ್ಗಲು ಮಾಡ್ಕೊಂಡು ಅಂಗಡಿ ಒಳಗಡೆ ಹೋಗ್ತಾರೆ. ಆ ಸ್ಟೋರ್ ಇಸ್ ನನ್ ಅದರ್ ದನ್ ಅ ಬಿಗ್ ಬಜಾರ್. ಅವತ್ತಿನ ಕಾಲಕ್ಕೆ ಫ್ಯಾಮಿಲಿ ಶಾಪಿಂಗ್ ಸ್ಟೋರ್ ಅಂದರೆ ಬಿಗ್ ಬಜಾರ್. ಸೊ ಅವತ್ತಿನ ದಿನ ಸಬ್ಸೆ ಸಸ್ತಾ ಸೇಲ್ ಅಂತ ಒಂದು ಸೇಲ್ ನಡೀತಾ ಇತ್ತು. ಆ ಸೇಲಲ್ಲಿ ಒಂದೇ ದಿನದಲ್ಲಿ 30 ಕೋಟಿ ರೂಪಾಯಿ ಬಿಸ್ನೆಸ್ ನಡೆದಿದೆ. ಒಂದೇ ದಿನ, ಆ ದಿನ 30 ಕೋಟಿ ನಡೆದಿದ್ದ ಬಿಸ್ನೆಸ್ 20 ವರ್ಷದ ನಂತರ ಏನಾಯಿತು? ಆ ಬಿಗ್ ಬಜಾರ್ ಕತೆ ಏನಾಯಿತು? ಯಾಕೆ ಡೌನ್ಫಾಲ್ ಆಯಿತು? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಸಂಜಯ್. ಸ್ಟಾರ್ಟ್ ಆಗೋದು 1981ನೇ ಇಸ್ವಿಯಿಂದ. ಕಿಶೋರ್ ಬಯಾನಿ ಅನ್ನೋ ವ್ಯಕ್ತಿ ಬಿಗ್ ಬಜಾರ್ನ ಓನರ್. ಸೊ ಅವ್ರ ತಂದೆ ಆದವರು ಅವರ ಮಗನಿಗೆ ನನ್ನ ಬಿಸ್ನೆಸ್ಸಲ್ಲೇ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅವರಪ್ಪನಿಗೆ. ಬಟ್ ಮಗನಿಗೆ ಅಷ್ಟು ಆಸೆ ಇರಲ್ಲ, ತುಂಬ ದೊಡ್ಡ ಆಸೆ ಇರುತ್ತೆ. ನಾನೇನು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಆಸೆ ಮಗನಿಗೆ, ಕಿಶೋರ್ ಬಯಾನಿ ಅವರಿಗೆ. ಒಂದಿನ ಕಾಲೇಜಲ್ಲಿ ಅವ್ರು ಫೈನಲ್ ಇಯರ್ ಓದಬೇಕಾದ್ರೆ ಒಂದು ಹುಡುಗನ ನೋಡ್ತಾರೆ. ಅವನು ಹಾಕೊಂಡಿದ್ದ ಬಟ್ಟೆ ಫ್ಯಾಬ್ರಿಕ್, ಸ್ಟೋನ್ ವಾಶ್ಡ್ ಫ್ಯಾಬ್ರಿಕ್ ಅಂತ. ಆ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ರ ಕಣ್ಣಿಗೆ. ಸೊ ಅವರು ಅದನ್ನ ತುಂಬ ಇಷ್ಟಪಡ್ತಾರೆ. ಸೊ ಅದು ಇಷ್ಟಪಟ್ಟು ನೆಕ್ಸ್ಟ್ ಡೇನೇ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿ ಅವರು 200 ಮೀಟ್ರ್ ಬಟ್ಟೆನ, ಸ್ಟೋನ್ ವಾಶ್ಡ್ ಫ್ಯಾಬ್ರಿಕ್ ಬಟ್ಟೆನ ಒಂದು ಜುಪಿಟರ್ ಅನ್ನೋ ಒಂದು ಬಟ್ಟೆ ಅಂಗಡಿಯಿಂದ ತೊಗೊಂಬಂದು ಅದನ್ನ ಹೋಲ್ಸೇಲ್ ಅವ್ರಿಗಿದ್ದು ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಕೊಡ್ತಾರೆ. ಆಫ್ಟರ್ 2 ಮಂತ್ಸ್ ಅಂದರೆ 2 ತಿಂಗಳ ನಂತರ ಅವರು ತುಂಬಾ ದುಡ್ದಿರ್ತಾರೆ. ಆ ದುಡ್ಡಲ್ಲಿ ಆ ಹುಡುಗ ಹಾಕಿದ್ದು ಪ್ಯಾಂಟು ಶರ್ಟು ತುಂಬ ಇಷ್ಟ ಆಯ್ತು ಅವ್ರಿಗೆ. ಅವ್ರು ಹಾಕಿದ್ದು ಬಟ್ಟೆ ಫ್ಯಾಬ್ರಿಕ್ ಬಟ್ಟೆ, ಸ್ಟೋನ್ ವಾಶ್ಡ್ ಫ್ಯಾಬ್ರಿಕ್ ಅಂತ ಅದು. ಸೊ ಅದೇನು ಮಾಡ್ತಾರೆ, ಅವರು 2 ತಿಂಗಳು ತೊಗೊಂಡು 2 ತಿಂಗಳಲ್ಲಿ ಅದನ್ನ ಸ್ಟೋರಿಂದ ತೊಗೊಂಡು ಮ್ಯಾನುಫ್ಯಾಕ್ಚರ್ ಹತ್ರ ಮಾರ್ತಾರೆ ತೊಗೊಂಡೋಗಿ ಅದನ್ನ ರೆಡಿಮೇಡ್ ಬಟ್ಟೆ ಮಾಡೋಕ್ಕೆ. ಅಲ್ಲಿ 1985ವರೆಗೂ ಅವರು ಅವ್ರದ್ದೇ ಬ್ರ್ಯಾಂಡ್, ಅವ್ರದ್ದೇ ಫ್ಯಾಬ್ರಿಕ್ ಬಟ್ಟೆಗಳ ಜೊತೆಗೆ ರೆಡಿಮೇಡ್ ಬಟ್ಟೆಗಳನ್ನೂ ಮಾರ್ತಾ ಇರ್ತಾರೆ. ಆ ಬಟ್ಟೆ ಅಂಗಡಿಗೆ ಒಂದು ಹೊಸ ಹೆಸರಿಡ್ತಾರೆ, ಪ್ಯಾಂಟಲೂನ್ಸ್ ಅಂತ. 2 ವರ್ಷದ ನಂತರ ಇದೆಲ್ಲ ನಡೀತಾ ಇರುತ್ತೆ. 2 ವರ್ಷದ ನಂತರ ಅವರು 6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮೆನ್ಸ್ ವೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಓಪನ್ ಮಾಡ್ತಾರೆ. ಅದರಲ್ಲಿ ಮೆನ್ಸ್ ವೇರ್, ವುಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲ ಥರ ಬ್ರ್ಯಾಂಡ್ಗಳನ್ನ ಬಿಡ್ತಾರೆ. ಅದನ್ನೇ ಪ್ಯಾಂಟಲೂನ್ಸ್ ಅಂತ ಇರುತ್ತೆ. ಅದನ್ನೇ ನಾಮಕರಣ ಮಾಡ್ತಾರೆ ಹೊಸದಾಗಿ ಪ್ಯಾಂಟಲೂನ್ಸ್ ಅಂತ. ಇವತ್ತು ನೀವೇನು ಮಂತ್ರಿ ಮಾಲ್, ಒರೈನ್ ಮಾಲ್ಗಳಲ್ಲಿ ಪ್ಯಾಂಟಲೂನ್ಸ್ ಅಂತ ಕಂಪ್ನಿ ನೋಡ್ತಾ ಇದ್ದೀರಾ, ಆ ಕಂಪ್ನಿಗಳೆಲ್ಲ ಓನರ್ ಕಿಶೋರ್ ಬಯಾನಿ ಅನ್ನೋ ಒಬ್ಬರು ವ್ಯಕ್ತಿ. ಅವರೇ ಬಿಗ್ ಬಜಾರ್ಗೂ ಓನರ್. ಆ ಡಿಸೈನ್ ತುಂಬ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿರ್ತಾರೆ. ಆ ಥರ ಡಿಸೈನ್ಸ್ಗಳನ್ನ ಬಿಟ್ಟಿರ್ತಾರೆ. ಆ ಡಿಸೈನ್ಸಲ್ಲಿ ಏನೇನು ಇರುತ್ತೆ ಅಂದರೆ, ಲೈಕ್ ಜಿಪ್ಪರ್ ಮೇಲೆ 3 ಬಟನ್ಸು, ಹೈ ವೇಸ್ಟು, ಈ ಥರ ಒಳ್ಳೆ ಫ್ಯೂಚರಿಸ್ಟಿಕ್ ಆಗಿರೋ ಪ್ರಾಡಕ್ಟ್ಸ್ ಇರುತ್ತೆ ಅವ್ರ ಹತ್ರ. ಅದು ತುಂಬ ಪಾಪ್ಯುಲರ್ ಆಯಿತು. ಅಟ್ ದಿ ಸ್ಟೇಜ್ ಆಫ್ 1997 ಅಷ್ಟರಲ್ಲಿ ತುಂಬ ಪಾಪ್ಯುಲರ್ ಆಗಿ 72 ಬ್ರಾಂಚಸ್ ಓಪನ್ ಆಯಿತು ಆಲ್ ಓವರ್ ದಿ ಇಂಡಿಯಾ. ಟ್ರೌಸರ್ಸ್ ಅಂದರೆ ಪ್ಯಾಂಟ್ಸ್ ಜೊತೆಗೆ ಶರ್ಟು, ಟೈ, ಶೂ ಎಲ್ಲ ಮಾರ್ತಾ ಇರ್ತಾರೆ ಅವ್ರ ಅಂಗಡೀಲಿ, ಅವ್ರ ಸ್ಟೋರಲ್ಲಿ. ಸೊ ಅವರು ತುಂಬ ದೊಡ್ಡ ಟ್ರೆಂಡ್ ನೋಡ್ತಾರೆ ಮಾರ್ಕೆಟಲ್ಲಿ ಬಟ್ಟೆ ರಿಗಾರ್ಡಿಂಗಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ತುಂಬ ದೊಡ್ಡ ಕಾಂಪಿಟೇಟರ್ಸ್ ಮಾರ್ಕೆಟಿಗೆ ಬರ್ತಾರೆ. ನನ್ ಅದರ್ ದನ್ ಶಾಪರ್ ಸ್ಟಾಪ್. ಅವರು ತುಂಬ ದೊಡ್ಡದಾದ ಒಂದು ಅಂಗಡಿ ಓಪನ್ ಮಾಡಿರ್ತಾರೆ. ಸ್ಟೋರು 10,000 ಸ್ಕ್ವೇರ್ ಫೀಟ್ ಇಂದ ಜಾಸ್ತಿ ಇರುವಂಥದ್ದು. ಅವ್ರ ಹತ್ರ ತುಂಬ ಡಿಫ್ರೆಂಟ್ ಆದ ಕಲೆಕ್ಷನ್ಸ್ ಇರುತ್ತೆ. ಇವ್ರಿಗೆ ತುಂಬ ದೊಡ್ಡ ಕಾಂಪಿಟೇಷನ್ ಆಗಿರುತ್ತೆ ಅವರು. ಕಿಶೋರ್ ಬಿಯಾನಿ ಅವರು ಪ್ಯಾಂಟಲೂನ್ಸ್ನ ಒಂದು ದೊಡ್ಡ ಸ್ಟೋರ್ನ, 10,000 ಸ್ಕ್ವೇರ್ ಫೀಟ್ ಇರೋ ಸ್ಟೋರ್ನ ಕೋಲ್ಕತ್ತಾದಲ್ಲಿ ಓಪನ್ ಮಾಡ್ತಾರೆ. ಜನ ಎಲ್ಲ ಬಟ್ಟೆ ಅಂಗಡಿಗೆ ಯಾರು ಇಷ್ಟು ದೊಡ್ಡ ಸ್ಟೋರ್ ಓಪನ್ ಮಾಡ್ತಾರೆ ಅಂತ ಫಸ್ಟ್ ಡೇನೇ ಕೆಟ್ಟ ಒಪಿನಿಯನ್ ಕೊಡ್ತಾರೆ. ಆದರೆ ಅವ್ರ ಒಪಿನಿಯನ್ ಎಲ್ಲ ಸುಳ್ಳಾಯಿತು. ಫಸ್ಟ್ ದಿನವೇ ಸ್ಟೋರಲ್ಲಿ ತುಂಬ ಜನ ತುಂಬಿರ್ತಾರೆ. ಆ ಸ್ಟೋರಲ್ಲಿ ಮೆನ್, ವುಮೆನ್, ಕಿಡ್ಸ್ ಎಲ್ಲರದ್ದು ಬಟ್ಟೆಗಳಿರುತ್ತೆ. ಮತ್ತು ಇದೇ ಸಕ್ಸಸ್ಸಿನ ಹಾದಿಯಲ್ಲಿ ನಡೀತಾ 1999ವರೆಗೂ ಟಿಲ್ 1999ವರೆಗೂ ಅವರ ಸಕ್ಸಸ್ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ. 13 ಸ್ಟೋರ್ಗಳನ್ನ ಓಪನ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಸೊ ಇಷ್ಟೊತ್ತಲ್ಲಿ ಅವ್ರ ಸಕ್ಸಸ್ಸಿಗೆ ಯಾವ ಅಡೆತಡೆನೂ ಇಲ್ಲ. ಕಿಶೋರ್ ಬಿಯಾನಿ ಅವರು ಇಷ್ಟು ದೊಡ್ಡದಾಗಿ ಬೆಳೆದ್ರು ಅವರ ಓಟ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ಕಿಶೋರ್ ಬಿಯಾನಿಯವರು 1999 13 ಮೆಗಾ ಸ್ಟೋರ್ ಓಪನ್ ಮಾಡ್ತಾರೆ ಪ್ಯಾಂಟಲೂನ್ಸ್ದು.
ಕಿಶೋರ್ ಬಿಯಾನಿಯವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಕಸ್ಟಮರ್ಸು ತಮ್ಮ ಜೋಬಿನ 8% ದುಡ್ಡನ್ನ ಮಾತ್ರ ಖರ್ಚು ಮಾಡ್ತಾರೆ ಬಟ್ಟೆಗೆ ಅಂತ. ಆದರೆ ಅವ್ರಿಗೆ 50% ಖರ್ಚು ಮಾಡೋ ಥರ ಮಾಡಿಸ್ಬೇಕಾಗಿರುತ್ತೆ. ಸೊ ಅದರಿಂದ ಅವರು ತುಂಬ ಕಡೆ ಡೈವರ್ಸಿಫೈ ಆಗಿ ಬೇರೆ ಬೇರೆ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಸೊ ಇದಕ್ಕೆ ಕಿಶೋರ್ ಬಿಯಾನಿಯವರು ಏನು ಮಾಡ್ತಾರೆ ಅಂದರೆ, ಚೆನ್ನೈನ ಸರವಣ ಸ್ಟೋರ್ ಅಂತ ಒಂದು ಸ್ಟೋರ್ಗೆ ವಿಸಿಟ್ ಮಾಡ್ತಾರೆ. ಅದು 50 ವರ್ಷ ಹಳೇದು ಸ್ಟೋರು ಮತ್ತು 5 ಫ್ಲೋರ್ ಇರೋವಂಥ ಸ್ಟೋರು. ಸರವಣ ಸ್ಟೋರಲ್ಲಿ ಏನೇನು ಸಿಕ್ತಿತ್ತು ಅಂದರೆ, ಗ್ರೋಸರೀಸು, ಅಪ್ಲಯನ್ಸಸ್ಸು, ಎಲೆಕ್ಟ್ರಾನಿಕ್ಸ್ ಗೂಡ್ಸು, ಎಲ್ಲ ಥರ ಐಟಮ್ಸು ಸರವಣ ಸ್ಟೋರಲ್ಲಿ ಸಿಗ್ತಾಯಿತ್ತು. ಸರವಣ ಸ್ಟೋರ್ಸಿನ ಮಾಡೆಲ್ ಏನಂತಂದರೆ, ಕಮ್ಮಿ ಮಾರ್ಜಿನಲ್ಲಿ ಜಾಸ್ತಿ ಸೇಲ್ಸ್ ಮಾಡೋ ಅಂಥದ್ದು ಆಗಿತ್ತು. ಸೊ ಕಿಶೋರ್ ಬಿಯಾನಿಯವರು ಸ್ಟಡಿ ಮಾಡ್ತಾರೆ, ಈ ಸರವಣ ಸ್ಟೋರಲ್ಲಿ 200 ಕೋಟಿ ರೂಪಾಯಿ ಬಿಸ್ನೆಸ್ ನಡೀತಾ ಇತ್ತು ಒಂದು ವರ್ಷಕ್ಕೆ ಅಂತ. ಇದನ್ನು ನೋಡಿದ ಕಿಶೋರ್ ಬಿಯಾನಿಯವರು ಅವ್ರದ್ದೇ ಆದ ಒಂದು ಹೈಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾರೆ. ಆ ಹೈಪರ್ ಮಾರ್ಕೆಟೇ ಇಸ್ ನನ್ ಅದರ್ ದೆನ್ ಬಿಗ್ ಬಜಾರ್. ಸೊ ಕಿಶೋರ್ ಬಿಯಾನಿಯವರು ಈ ಬಿಗ್ ಬಜಾರ್ ಓಪನ್ ಮಾಡೋಕ್ಕಿಂತ ಮುಂಚೆ ತುಂಬ ಲೋಕಲ್ ಸ್ಟೋರ್ಗಳನ್ನ ರೀಡ್ ಮಾಡ್ತಾರೆ. ಸೊ ಜನರ ಸೈಕಾಲಜಿ ಪ್ರಕಾರ ತುಂಬ ರಿಚ್ಚಾಗಿ ಮತ್ತು ನೀಟಾಗಿ ಕಾಣಿಸೋ ಸ್ಟೋರ್ಗಳಲ್ಲಿ ತುಂಬಾ ಖರ್ಚಾಗುತ್ತೆ ಮತ್ತು ಐಟಮ್ಸ್ ಕಾಸ್ಟ್ಲಿ ಆಗಿರುತ್ತೆ ಅಂತ ಜನ ಚಿಕ್ಕ ಸ್ಟೋರ್ನ ಪ್ರಿಫರ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಬಿಗ್ ಬಜಾರ್ ಅಂತ ಇಟ್ಟಿರ್ತಾರೆ. ಬಜಾರ್ ಅಂತ ಕೇಳಿದ ತಕ್ಷಣ ಜನಕ್ಕೆ ಇನ್ಸ್ಟೆಂಟಾಗಿ ಕನೆಕ್ಟ್ ಆಗಲಿ ಅಂತ ಬಜಾರ್ ಅಂತ ಇಟ್ಟಿರ್ತಾರೆ. ಸೊ ಕಿಶೋರ್ ಬಿಯಾನಿಯವರು ಬಿಗ್ ಬಜಾರ್ನ ಯಾವ ಥರ ಡಿಸೈನ್ ಮಾಡ್ತಾರೆ ಅಂದರೆ, ಮಲ್ಟಿಪಲ್ ಸ್ಟೋರ್ಸ್ ಲೈಕ್ ಬಜಾರಲ್ಲಿ ಹೆಂಗಿರುತ್ತೋ, ಬಜಾರಲ್ಲಿ ಯಾವ ಥರ ಇರುತ್ತೋ ಮಲ್ಟಿಪಲ್ ಸ್ಟೋರ್ಸ್ ಅಟ್ ಎ ಟೈಮ್ ಇರೋ ಥರನೇ ಕ್ರಿಯೇಟ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಸೇಲ್ಸ್ಮ್ಯಾನ್ ಕೂಡ ತುಂಬ ಇಂಟೆಲಿಜೆಂಟ್ ಇರಬಾರ್ದು ನಾರ್ಮಲ್ ಜನಕ್ಕಿಂತ. ಸೊ ಅವ್ರ ಯೂನಿಫಾರ್ಮ್ಸು ತುಂಬ ಸಿಂಪಲ್ ಆಗಿರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಟೈ ಕೂಡ ಹಾಕಿರಲ್ಲ, ಯಾಕಂದರೆ ಜನಕ್ಕೆ ಈಸಿಯಾಗಿ ಅಪ್ರೋಚ್ ಆಗಲಿ ಅಂತ. ಸೊ ಬಿಗ್ ಬಜಾರ್ನ ಒಂದು ಐಡಿಯಾ ಏನಿತ್ತು ಅಂದರೆ, ತುಂಬ ಕಮ್ಮಿ ಬೆಲೆಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡಬೇಕು ಅಂತ. ಸೊ 2001 ಅಷ್ಟರಲ್ಲಿ ಸೇಮ್ ಪ್ಯಾಂಟಲೂನ್ಸ್ ಥರನೇ ಬಿಗ್ ಬಜಾರ್ ಕೂಡ 3 ಸ್ಟೋರ್ ಓಪನ್ ಮಾಡ್ತಾರೆ, ಬ್ಯಾಂಗ್ಳೂರು, ಕೋಲ್ಕತ್ತಾ ಮತ್ತು ಹೈದರಾಬಾದಲ್ಲಿ. ಇದು ಕೂಡ ಪ್ಯಾಂಟಲೂನ್ಸ್ ಥರನೇ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಬಿಗ್ ಬಜಾರ್ದು 100 ಸ್ಟೋರ್ ಓಪನ್ ಆಗುತ್ತೆ ಆಲ್ ಓವರ್ ಇಂಡಿಯಾ. ಸೊ ಕಿಶೋರ್ ಬಿಯಾನಿಯವರು ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ? ಇಲ್ಲ. ಕಿಶೋರ್ ಬಿಯಾನಿಯವರು ಒಂದು ರಿಸರ್ಚ್ ಮಾಡ್ತಾರೆ. ಏನಂತ, ಜನ ಮಾಲಲ್ಲಿ ಎಂಟ್ರಿ ಕೊಟ್ಟರೆ 4 5 ಅಂಗಡಿ ಅಷ್ಟೇ ಫಸ್ಟ್ ನೋಡೋದು. ಅದಾದಮೇಲೆ ಅವ್ರಿಗೆ ಸುಸ್ತಾಗುತ್ತೆ ಮತ್ತು ಬೇರೆ ಅಂಗಡಿಗಳಿಗೆ ಹೋಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಗೋಡೆಗಳೇ ಇಳದೇ ಇರೋ ಒಂದು ಮಾಲ್ ಕ್ರಿಯೇಟ್ ಮಾಡ್ತಾರೆ. ಅದೇ ಸೆಂಟ್ರಲ್ ಮಾಲ್. ಅದು ಫಸ್ಟ್ ಓಪನ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಕಿಶೋರ್ ಬಿಯಾನಿಯವರು ಒಂದು ಮಾಲ್ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಮಾಲ್ ಯಾವ ಥರ ಇರಬೇಕು ಅಂದರೆ, ಗೋಡೆಗಳಿರಬಾರ್ದು ಮಾಲ್ ಮಧ್ಯಗಳಲ್ಲಿ. ಅದ್ರ ಜೊತೆಗೆ ಎಲ್ಲ ಥರ ಬ್ರ್ಯಾಂಡ್ ಸಿಗಬೇಕು ಒಂದೇ ರೂಫ್ ಕೆಳಗಡೆ. ಸೊ ಜನ ಒಂದ್ಸರಿ ಎಂಟ್ರಿ ಆದರೆ ಒಂದ್ಸರಿ ಎಕ್ಸಿಟ್ ಆಗಬೇಕು ಮತ್ತು ಜನಕ್ಕೆ ಸುಸ್ತು ಕೂಡ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ಸೊ ಈ ಮಾಲ್ ಹೆಸರೇ ಸೆಂಟ್ರಲ್ ಮಾಲ್. ಸೊ 2004ಗೆ ಕಿಶೋರ್ ಬಿಯಾನಿಯವರು ಬೆಂಗಳೂರಲ್ಲಿ 1,20,000 ಸ್ಕ್ವೇರ್ ಫೀಟ್ ಇರೋ ಜಾಗದಲ್ಲಿ ಸೆಂಟ್ರಲ್ ಮಾಲ್ ಓಪನ್ ಮಾಡ್ತಾರೆ. ಸೊ ಈ ಸೆಂಟ್ರಲ್ ಮಾಲಲ್ಲಿ ಬಟ್ಟೆ ಜೊತೆಗೆ ಫುಟ್ವೇರ್ಸ್ ಜೊತೆಗೆ ಆಕ್ಸೆಸರೀಸ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಜೊತೆಗೆ ಹೋಮ್ ಅಪ್ಲಯನ್ಸಸ್ ಎಲ್ಲ ಥರ ಐಟಮ್ಸು ಒಂದೇ ರೂಫ್ ಕೆಳಗಡೆ ಸಿಗೋ ಥರ ಮಾಡಿರ್ತಾರೆ. ಇದ್ರ ಜೊತೆಗೆ ಕಾಫಿ ಶಾಪ್ಸು, ಫುಡ್ ಕೋರ್ಟ್ಸು, ಎಂಟರ್ಟೈನ್ಮೆಂಟ್ಗೆ ಅಂತಲೇ ಸಪ್ರೇಟಾಗಿ ಜಾಗಗಳು ಕೂಡ ಇರುತ್ತೆ ಸೆಂಟ್ರಲ್ ಮಾಲಲ್ಲಿ. ಸೊ ಜನ ಇಲ್ಲಿ ಮೂವಿಗೆ, ಕಾನ್ಸರ್ಟ್ಸ್ಗೆ ಮತ್ತು ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡೋಕ್ಕೆ ಬರ್ತಾಯಿದೆ. ಸೊ ನೋಡ್ತಾ ಸೆಂಟ್ರಲ್ ಮಾಲು ತುಂಬಾ ಫೇಮಸ್ ಆಗುತ್ತೆ. ಅದ್ರ ಜೊತೆ ಕೋಲ್ಕತ್ತಾ, ಪುಣೆ, ಹೈದರಾಬಾದಲ್ಲಿ ಕೂಡ ಇದ್ರ ಬ್ರಾಂಚಸ್ ಓಪನ್ ಆಗುತ್ತೆ. 2006ಅಲ್ಲಿ ಒಂದು ಕಂಪ್ನಿ ಓಪನ್ ಮಾಡ್ತಾರೆ ಕಿಶೋರ್ ಬಿಯಾನಿಯವರು. ಆ ಕಂಪ್ನಿ ಹೆಸರೇ ಫ್ಯೂಚರ್ ಗ್ರೂಪ್ಸ್ ಅಂತ. ಸೊ ಈ ಗ್ರೂಪ್ಸಲ್ಲಿ ಪ್ಯಾಂಟಲೂನ್ಸ್ ಮತ್ತು ಬಿಗ್ ಬಜಾರ್ ಮತ್ತು ಸೆಂಟ್ರಲ್ ಮಾಲ್ ಈ ಮೂರನ್ನು ನೋಡ್ಕೊಳ್ಳೋಕ್ಕೆ, ಇದ್ರ ಜೊತೆಗೆ ಈ ಕಂಪ್ನಿಗಳು ನಡೆಸ್ತಾ ಇದ್ದು ಸಾವಿರಾರು ಕೋಟಿ ರೂಪಾಯಿ ಟರ್ನ್ ಓವರ್ನ ಮತ್ತು ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕೆ ಒಂದು ಫ್ಯೂಚರ್ ಗ್ರೂಪ್ಸ್ ಅಂತ ಓಪನ್ ಮಾಡ್ತಾರೆ. ಸೊ ಇಷ್ಟರಲ್ಲಿ ಕಿಶೋರ್ ಬಿಯಾನಿಯವರು ಎಲ್ಲ ಕಂಪ್ನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ. ಆಮೇಲೆ ತುಂಬಾ ಫೇಮಸ್ ಆಗಿರ್ತಾರೆ ಆಲ್ ಓವರ್ ದ ಇಂಡಿಯಾ. ಆದರೆ ಕಿಶೋರ್ ಬಿಯಾನಿಯವ್ರ ಡೌನ್ಫಾಲು ತುಂಬಾ ಕೆಟ್ಟದಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಕಿಶೋರ್ ಬಿಯಾನಿಯವ್ರು ಏನು ಹೇಳ್ತಾ ಇರ್ತಾರೆ ಅಂದರೆ, ಕಸ್ಟಮರ್ಸ್ ಮತ್ತು ಬಿಸ್ನೆಸ್ ಮಧ್ಯೆ ಯಾವುದು ಡೈರೆಕ್ಟ್ ಡೀಲ್ ಇರ್ತೀಯೋ ಅಂಥ ಬಿಸ್ನೆಸ್ಗಳಿಗೆ ಎಲ್ಲದಕ್ಕೂ ನಾನು ಕೈ ಹಾಕಲೇಬೇಕು ಮತ್ತು ನನ್ನ ಹೆಜ್ಜೆ ಅಲ್ಲಿ ಇರಲೇಬೇಕು ಅಂತ ಕಿಶೋರ್ ಬಿಯಾನಿಯವರು ಯಾವಾಗಲೂ ಆಸೆ ಪಡ್ತಾ ಇರ್ತಾರೆ. ಸೊ ಕಿಶೋರ್ ಬಿಯಾನಿಯವರು ತುಂಬಾ ಡೈವರ್ಸಿಫೈ ಮತ್ತು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಸೊ 2005ಅಲ್ಲಿ ALL ಆಲ್ ಅಂತ ಲಿಟಲ್ ಲಾರ್ಜರ್ ಥಿಂಗ್ಸ್ ಅಂತ ಒಂದು ಕಂಪ್ನಿ ಕೂಡ ಓಪನ್ ಮಾಡ್ತಾರೆ. ಸೊ ಈ ಆಲ್ ಕಂಪ್ನಿಲಿ ತುಂಬಾ ಬಟ್ಟೆಗಳು ಸಿಗ್ತಾಯಿತ್ತು ವಿತ್ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಸೊ ಜೊತೆಗೆ ಬಿಗ್ ಬಜಾರಲ್ಲಿ ಗೋಲ್ಡ್ ಬಜಾರ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಕಿಶೋರ್ ಬಿಯಾನಿಯವರು. ಕಿಶೋರ್ ಬಿಯಾನಿಯವರು ಕನ್ಸ್ಟ್ರಕ್ಷನ್ ಫೀಲ್ಡ್ ಕೂಡ ಎಂಟ್ರಿ ಮಾಡ್ತಾರೆ. ಹೋಮ್ ಟೌನ್ ಅಂತ ಒಂದು ಕಂಪ್ನಿ ಓಪನ್ ಮಾಡ್ತಾರೆ. ಅದ್ರ ಜೊತೆಗೆ ಚಾಯ್ ಮತ್ತು ಸಮೋಸ ಮಾರಿ ಚಮೋಸ ಅಂತ ಒಂದು ಕಂಪ್ನಿ ಓಪನ್ ಮಾಡ್ತಾರೆ. ಇಲ್ಲಿ ಟೀ ಮತ್ತು ಸಮೋಸ ಕೂಡ ಸಿಗ್ತಾಯಿತ್ತು. ಅದ್ರ ಜೊತೆಗೆ ಬುಕ್ ಕೂಡ ಮಾರ್ತಾ ಇರ್ತಾರೆ. ಸೊ ಬೇಸಿಕಲಿ ಕಿಶೋರ್ ಬಿಯಾನಿಯವರು ಒಂದು ಟೀ ಅಂಗಡಿಯಿಂದ ಹಿಡಿದು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ವರೆಗೂ ಕಾಲಿಟ್ಟಿರ್ತಾರೆ. ಅದ್ರ ಜೊತೆಗೆ ಸೊ 2007ಅಲ್ಲಿ ಫ್ಯೂಚರ್ ಕ್ಯಾಪಿಟಲ್ಸ್ ಹೋಲ್ಡಿಂಗ್ ಅಂತ ಒಂದು ಫೈನಾನ್ಷಿಯಲ್ ಕಂಪನಿ ಓಪನ್ ಮಾಡ್ತಾರೆ. ಮತ್ತು ಇನ್ಶೂರೆನ್ಸ್ ಕಂಪ್ನಿ ಕೂಡ ಕಾಲಿಟ್ಟಿರ್ತಾರೆ. ವಿತ್ ಜನರಲ್ ಇನ್ಶೂರೆನ್ಸ್ ಇರುತ್ತೆ, ಲೈಫ್ ಇನ್ಶೂರೆನ್ಸ್ ಇರುತ್ತೆ. ಅವರು ಮಾಡದಿರೋ ಬಿಸ್ನೆಸ್ಸೇ ಇಲ್ಲ. ಕಿಶೋರ್ ಬಿಯಾನಿಯವರು ಇಷ್ಟೆಲ್ಲ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅವ್ರ ಸ್ವಂತ ದುಡ್ಡಿಂದ ಮಾಡಿರಲಿಲ್ಲ. ತುಂಬ ಸಾವಿರಾರು ಕೋಟಿಗಳನ್ನ ಸಾಲವಾಗಿ ಪಡೆದಿದ್ರು. ಆ ಸಾಲನ ತುಂಬ ದೊಡ್ಡ ಮಟ್ಟದಲ್ಲಿ ಸೇಲ್ಸ್ ಮಾಡಿಸಿ ತೀರ್ಸೋಣ ಅಂತ ಕೂಡ ಅಂದ್ಕೊಂಡಿದ್ರು. ಆದರೆ
ಅವ್ರು ಅಂದ್ಕೊಂಡಿದ್ದು ತಪ್ಪಾಯಿತು. 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಆಕಾರ ಆಯಿತು. ಸೊ ಆ ಟೈಮಲ್ಲಿ ಜನ ಖರ್ಚು ಮಾಡೋದು ಕಮ್ಮಿ ಮಾಡಿದ್ರು. ಖರ್ಚು ಕಮ್ಮಿ ಮಾಡಿದ ತಕ್ಷಣ ಫ್ಯೂಚರ್ಸ್ ಗ್ರೂಪ್ ಸೇಲ್ಸು ಕ್ರ್ಯಾಶ್ ಆಯಿತು. ಸೊ ಆ ಗ್ರೂಪ್ಸ್ ಮೇಂಟೈನ್ ಮಾಡೋಕ್ಕೆ, ಅವ್ರ ಕಂಪ್ನಿಗಳನ್ನ ಮೇಂಟೈನ್ ಮಾಡೋಕ್ಕೆ ಇನ್ನೂ ಸಾಲ ಪಡಿಬೇಕಾಯಿತು. ಆ ಸಾಲದ ಮೇಲೆ ಸಾಲ ಮಾಡಿ ಸೊ 2012 ಅಷ್ಟರಲ್ಲಿ ಕಿಶೋರ್ ಬಿಯಾನಿ ಅವ್ರ ಮೇಲೆ 12,000 ಕೋಟಿ ರೂಪಾಯಿ ಸಾಲ ಬೀಳ್ತಿತ್ತು. ಸೊ ಈ ಟೈಮಲ್ಲಿ ಅವ್ರಿಗೆ ಅವರ ಹಾರ್ಟಿಗೆ ಹತ್ರ ಆದಂಥ ಕಂಪನಿ ಪ್ಯಾಂಟಲೂನ್ಸ್ನ ಮಾರಬೇಕಾದ ಪರಿಸ್ಥಿತಿ ಬರುತ್ತೆ. 1,600 ಕೋಟಿ ರೂಪಾಯಿಗೆ ಪ್ಯಾಂಟಲೂನ್ಸ್ ಕಂಪನಿನ ಮಾರ್ತಾರೆ. ಸೊ ಇದಲ್ಲದೆ ಫ್ಯೂಚರ್ ಗ್ರೂಪ್ಸ್ ಕೂಡ 4,250 ಕೋಟಿ ರೂಪಾಯಿಗೆ ಮಾರಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಸೊ ಇದೆರಡು ಕಂಪ್ನಿ ಮಾರಿ ನನ್ನ ಸಾಲನ ತೀರಿಸ್ಬೋದು ಅನ್ನೋ ಅಂದ್ಕೊಂಡಿದ್ದ ಕಿಶೋರ್ ಬಿಯಾನಿ ಅವರು ಸೊ ಅವ್ರ ಸಾಲ ತೀರುತ್ತೆ ಅಂದ್ಕೊಂಡ್ರು. ಬಟ್ ಅವರು ತೊಗೊಂಡಿದ್ದ ಸಾಲಕ್ಕೆ ಇಂಟ್ರೆಸ್ಟ್ ಕೂಡ ತಿರಲಿಲ್ಲ. ಕಿಶೋರ್ ಬಿಯಾನಿ ಅವರ ಪ್ರಾಬ್ಲಮ್ ಏನಂತ ಅಂದರೆ ಅವರು ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಪ್ರಾಫಿಟಬಲ್ ಆಗಿ ಮಾಡಲಿಲ್ಲ. ಅವರು ಬೇರೆ ಕಡೆ ತುಂಬ ಹಲವಾರು ಕಡೆಗಳು ಅವ್ರು ಕೈ ಹಾಕಿದ್ರು, ಆದರೆ ಒಂದೇ ಒಂದು ಕಂಪ್ನಿ ಪ್ರಾಫಿಟ್ ಬರೋ ಥರ ಮಾಡಲಿಲ್ಲ. ಕಿಶೋರ್ ಬಿಯಾನಿಯವರು ಈ 2 ಕಂಪ್ನಿಗಳನ್ನ ಮಾರಿ ಅವರು ಸಾಲ ತೀರಿಸ್ಬೋದು ಅನ್ಕೋತಾರೆ. ಆದರೆ ಅಲ್ಲಿ ಕಾಲ ಮೀರೋಗಿತ್ತು. ಆ ಟೈಮಲ್ಲಿ ಆಲ್ರೆಡಿ ಬಿಗ್ ಕಾಂಪಿಟೇಟರ್ಸ್ ಎಂಟ್ರಿ ಆಗಿರ್ತಾರೆ ಇಂಡಿಯಾಗೆ, ಒಂದು ಅಮೆಝಾನ್ ಮತ್ತು ಒಂದು ಫ್ಲಿಪ್ಕಾರ್ಟ್. ಸೊ ಇವರಿಬ್ಬರು ಆಲ್ರೆಡಿ ಅರ್ಧ ಕ್ಯಾಪಿಟಲ್ ಶೇರ್ಸ್ನ ಅವ್ರ ಕಡೆಗೆ ಸೆಳೆದಿರ್ತಾರೆ. ಅಷ್ಟರಲ್ಲಾಗಲೇ ಆನ್ಲೈನ್ ಟ್ರೆಂಡ್ ಸ್ಟಾರ್ಟ್ ಆಗಿರುತ್ತೆ. ಜನ ಆಫ್ಲೈನ್ಗಿಂತ ಆನ್ಲೈನ್ನ ಪ್ರಿಫರ್ ಮಾಡ್ತಾ ಇರ್ತಾರೆ. ಕಿಶೋರ್ ಬಿಯಾನಿಯವರು ಈ 2 ಬಿಗ್ ಕಾಂಪಿಟೇಟರ್ಸ್ಗೆ ಕಾಂಪಿಟೇಷನ್ ಕೊಡೋಕ್ಕೆ ಬಿಗ್ ಬಜಾರ್ದು ಆನ್ಲೈನ್ ಶಾಪ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಬಿಗ್ ಬಜಾರ್ ಡೈರೆಕ್ಟ್ ಅಂತ ಬಿಗ್ ಬಜಾರ್ ಆನ್ಲೈನ್ ಶಾಪಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಆದರೆ ಅವರಿಗೆ ತುಂಬ ಟೆಕ್ನಿಕಲ್ ಇಶ್ಯೂಸ್, ಪ್ರಾಬ್ಲಮ್ಸ್, ಪೇಮೆಂಟ್ ಇಶ್ಯೂಸ್ ಆಗುತ್ತೆ. ಸೊ ಇದರಿಂದ ಬಿಗ್ ಬಜಾರ್ ಡೈರೆಕ್ಟು ತುಂಬಾ ದೊಡ್ಡ ಫೇಲ್ಯೂರ್ ಆಗುತ್ತೆ. ಕಿಶೋರ್ ಬಿಯಾನಿಯವರು ತುಂಬಾ ದೊಡ್ಡ ತಪ್ಪು ಮಾಡಿದ್ದು ಯಾವುದು ಅಂದರೆ ನಾರ್ಮಲ್ ರಿಟೇಲ್ ಶಾಪರ್ಸ್ ಜೊತೆ ಕಾಂಪಿಟೇಷನ್ ಮಾಡಿದ್ದು. 2015 ಈಸಿ ಡೇ ಅನ್ನೋ ಒಂದು ಕಂಪ್ನಿನ ಕ್ಯಾಪ್ಚರ್ ಮಾಡಿದ್ದು. ಈಸಿ ಡೇ ಅನ್ನೋದು ಒಂದು ಗ್ರೋಸರಿ ಸ್ಟೋರ್ ಆಗಿತ್ತು. ಸೊ ಕಿಶೋರ್ ಬಿಯಾನಿಯವರು 2015 ಅಷ್ಟರಲ್ಲಿ 190 ಸ್ಟೋರ್ಸ್ನ ಕ್ಯಾಪ್ಚರ್ ಮಾಡಿದರು. ಸೊ ಅವರು ಪ್ಲ್ಯಾನ್ 2020 ಅಷ್ಟರಲ್ಲಿ 10,000 ಸ್ಟೋರ್ಸ್ನ ಮಾಡಿ ಇಂಡಿಯಾದಲ್ಲಿರೋ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ರಿಪ್ಲೇಸ್ ಮಾಡೋಣ ಅಂತ ಆಲೋಚನೆ ಮಾಡಿದರು. ಸೊ ದಿನಸಿ ಅಂಗಡಿಲಿ ಲೇಬರ್ ಖರ್ಚು ಕಮ್ಮಿ ಇರುತ್ತೆ, ಸೊ ರೆಂಟ್ ಕೂಡ ಕಮ್ಮಿ ಇರುತ್ತೆ. ಆದರೆ ಈಸಿ ಡೇಲಿ ಕಿಶೋರ್ ಬಿಯಾನಿಯವ್ರಿಗೆ ತುಂಬಾ ರೆಂಟ್ಸು, ಮ್ಯಾನ್ ಪವರ್ ಎಲ್ಲದಕ್ಕೂ ಕಾಸು ಖರ್ಚು ಮಾಡಬೇಕಾಗುತ್ತೆ. ಸೊ ಇದರಿಂದ ಇನ್ನೂ ಸಾಲಕ್ಕೆ ಸೆಳ್ಕೊತಾರೆ. ಸೊ ಕಿಶೋರ್ ಬಿಯಾನಿಯವರು ಈಸಿ ಡೇ ಕ್ಲಬ್ ಅಂತ ಒಂದು ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಈಸಿ ಡೇ ಮೆಂಬರ್ಶಿಪ್ ಕಾರ್ಡಲ್ಲಿ 1,000 ರೂಪಾಯಿ ವರ್ಷಕ್ಕೆ ಪೇ ಮಾಡಿದ್ರೆ ಆ ವರ್ಷ ಎಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಡಿಸ್ಕೌಂಟ್ ಸಿಗ್ತಾಯಿತ್ತು. ಸೊ ಜನದ ಮೆಂಟಾಲಿಟಿ ಏನಿತ್ತು ಅಂದರೆ ಫಸ್ಟೇ ಪೇಮೆಂಟ್ ಮಾಡಿ ಆಮೇಲೆ ಡಿಸ್ಕೌಂಟ್ಸ್ ತೊಗೊಳೋದು ಜನಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಜನಕ್ಕೆ ಆಲ್ರೆಡಿ ಅವರ ಸಣ್ಣ ಪುಟ್ಟ ಸ್ಟೋರ್ಸ್ಗಳಲ್ಲಿ, ಅವರ ಮನೆ ಹತ್ರ ದಿನಸಿ ಅಂಗಡಿಗಳಲ್ಲಿ ಅವ್ರಿಗೆ ಆಲ್ರೆಡಿ ಡಿಸ್ಕೌಂಟ್ ಸಿಗ್ತಾ ಇರುತ್ತೆ, ಅದು ವಿತೌಟ್ ಎನಿ ಮೆಂಬರ್ಶಿಪ್ಪು. ಅದ್ರ ಜೊತೆಗೆ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಕೂಡ ಮಾತಾಡಿಸ್ತಾ ಇರ್ತಾರೆ ಜನರನ್ನ. 2022 ಅಷ್ಟರಲ್ಲಿ ತುಂಬ ಈಸಿ ಡೇ ಸ್ಟೋರ್ಸ್ಗಳು ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ನೆಕ್ಸ್ಟ್ ಕಿಶೋರ್ ಬಿಯಾನಿಯವರು ಇನ್ನೊಂದು ತಪ್ಪು ಮಾಡ್ತಾರೆ. ಅವರ ಸೂಪರ್ ಮಾರ್ಕೆಟ್ಗಳಲ್ಲಿ ಅವ್ರದ್ದೇ ಆದ ಸ್ವಂತದ ಬ್ರ್ಯಾಂಡಿನಲ್ಲಿ ಪ್ರಾಡಕ್ಟ್ಸ್ನ ರಿಲೀಸ್ ಮಾಡ್ತಾರೆ. ಅವ್ರದ್ದು ಫುಡ್ ಗ್ರಾಸರಿ ಸ್ಟೋರ್ಸ್ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಹೋಮ್ ಕೇರು, ಗ್ರಾಸರೀಸ್ ಎಲ್ಲದರಲ್ಲೂ ಅವ್ರದ್ದೇ ಆದ ಸ್ವಂತ ಬ್ರ್ಯಾಂಡಲ್ಲಿ ಅವರು ಪ್ರಾಡಕ್ಟ್ಸ್ನ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಜನ ಶೆಲ್ಫಲ್ಲಿ ಇಕ್ಕಿದ್ರೆ ಮಾತ್ರ ತೊಗೊಳ್ತಾ ಇರಲಿಲ್ಲ, ಆದರೆ ಅದು ಕ್ವಾಂಟಿಟಿನ ರೀಚ್ ಆಗಿರಲ್ಲ. 2019 ಅಷ್ಟರಲ್ಲಿ ಕಿಶೋರ್ ಬಿಯಾನಿ ಅವ್ರ ಸಾಲ 12,800 ಕೋಟಿ ರೂಪಾಯಿ ತಲುಪುತ್ತೆ. ಸೊ ಇಲ್ಲಿವರೆಗೂ ತಡ್ಕೊಂಬಂದಿದ್ದು ಕಿಶೋರ್ ಬಿಯಾನಿಯವರು ಇನ್ನು ಮೇಲೆ ತುಂಬಾ ಕಷ್ಟ ಆಗುತ್ತೆ. ಸೊ COVID-19 ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಕಿಶೋರ್ ಬಿಯಾನಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅವ್ರ ಸಾಲನ ಮೇಂಟೈನ್ ಮಾಡೋಕ್ಕೆ. ಸೊ ಇವಾಗ ಅವರು ರೆಂಟ್ ಕಟ್ಟಬೇಕು, ಕೆಲಸಗಾರರಿಗೆ ಸಂಬಳ ಕೊಡಬೇಕು. COVID-19 ಕಿಶೋರ್ ಬಿಯಾನಿ ಅವರ ಬಿಗ್ ಬಜಾರ್ ಕೂಡ ಕ್ಲೋಸ್ ಆಯಿತು. ಸೊ ಇದ್ರ ಜೊತೆಗೆ ರೆಂಟ್ಸ್ ಕಟ್ಟಬೇಕಿತ್ತು, ಎಂಪ್ಲಾಯೀಸಿಗೆ ಸ್ಯಾಲರಿ ಕೊಡಬೇಕಿತ್ತು, ಜೊತೆಗೆ ಅವ್ರ ಸಾಲಕ್ಕೆ ಬಡ್ಡಿ ಕೂಡ ಕಟ್ಟಬೇಕಿತ್ತು. ಬಿಗ್ ಬಜಾರ್ ಸ್ಟೋರ್ಸ್ ಜಾಗ ಕೂಡ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. 800 ಸ್ಟೋರ್ಸ್ನ ರಿಲಯನ್ಸ್ ಸ್ಮಾರ್ಟ್ ಅವರು ಅದನ್ನ ಆಕ್ಯುಪೈ ಮಾಡ್ತಾರೆ. ಯಾವ್ಯಾವ ಬಿಗ್ ಬಜಾರ್ ಜಾಗದಲ್ಲೆಲ್ಲ ರಿಲಯನ್ಸ್ ಸ್ಟೋರ್ಸ್ ಕೂಡ ಓಪನ್ ಆಗುತ್ತೆ. 2022 ಅಷ್ಟರಲ್ಲಿ ಕಿಶೋರ್ ಬಿಯಾನಿ ಅವರದ್ದು ಫ್ಯೂಚರ್ ಗ್ರೂಪ್ಸ್ ಮೇಲೆ ಇನ್ಸಾಲ್ವೆನ್ಸಿ ಕೇಸ್ನ ಹಾಕ್ತಾರೆ. ಇವತ್ತಿಗೂ ಈ ಕೇಸ್ ನಡೀತಾ ಇದೆ. ಕಿಶೋರ್ ಬಿಯಾನಿ ಅವ್ರದ್ದು ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನ ಮಾರಿ ಇವತ್ತಿಗೂ ಆ ಸಾಲ ತೀರಿಸ್ತಾ ಇರ್ತಾರೆ. ನೋ ಡೌಟ್ ಕಿಶೋರ್ ಬಿಯಾನಿ ಅವರು ಒಂದು ತುಂಬ ದೊಡ್ಡ ಜೀನಿಯಸ್ ಆಫ್ ಬಿಸ್ನೆಸ್ಸಲ್ಲಿ ಏನಾದರೂ ಡೌಟೇ ಇಲ್ಲ. ಯಾಕಂದರೆ ಕಿಶೋರ್ ಬಿಯಾನಿ ಅವರು ಅವ್ರ ಪ್ಯಾಂಟಲೂನ್ಸ್ ಕಂಪ್ನಿ ಓಪನ್ ಮಾಡಿರ್ತಾರೆ, ಬಿಗ್ ಬಜಾರ್ ಕಂಪ್ನಿ ಓಪನ್ ಮಾಡಿರ್ತಾರೆ, ಜೊತೆಗೆ ಸೆಂಟ್ರಲ್ ಮಾಲ್, ಈ ಥರ ದೊಡ್ಡ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿದವರು ಕಿಶೋರ್ ಬಿಯಾನಿ ಅವರು. ಸೊ ಕಿಶೋರ್ ಬಿಯಾನಿ ಅವರು ಇಂಡಿಯನ್ ರಿಟೇಲ್ ಬಿಸ್ನೆಸ್ಸಲ್ಲೇ ಒಂದು ರೆವಲ್ಯೂಷನ್ ತಂದವರು. ಇದ್ರ ಜೊತೆ ಕಿಶೋರ್ ಬಿಯಾನಿ ಅವರು ರಿಟೇಲ್ ಕಿಂಗ್ ಕೂಡ ಆಗಿರ್ತಾರೆ. ಆದರೆ ಅವ್ರ ಫೋಕಸ್ ಕಳ್ಕೊತಾರೆ ಫ್ಯೂಚರಲ್ಲಿ. ಸೊ ಇಷ್ಟು
ಕಿಶೋರ್ ಬಿಯಾನಿ ಅವ್ರ ಜೀವನದಲ್ಲಿ ನಡೆದಿದ್ದ ಕತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ನಾನು ನಿಮ್ಮ ಸಂಜಯ್.